ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಕಿಂಗ್ ರಘು. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಬ್ರ್ಯಾಂಡ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತು ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇವಾಗ ಯೂಟ್ಯೂಬ್ ಬ್ರ್ಯಾಂಡ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನಲ್ಲಿ ಯೂಟ್ಯೂಬ್ ಲಾಗಿನ್ ಆಗಿ ಯೂಟ್ಯೂಬಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಬಂದು ನೋಡಿ, ಇಲ್ಲಿ ಕೆಳಗಡೆ ಇದೆ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಚಾನಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ, ಅದು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಲಾಸ್ಟಲ್ಲಿ ಬನ್ನಿ, ಮ್ಯಾನೇಜ್ ಯೂಟ್ಯೂಬ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮ್ಮ ಪರ್ಸ್ನಲ್ ಅಕೌಂಟ್ ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ ನೋಡಿ. ಚಾನಲ್ ಸ್ಟೇಟಸ್ ಆ್ಯಂಡ್ ಫ್ಯೂಚರ್ಸ್ ಮತ್ತು ಆ್ಯಡ್ ಆರ್ ಮ್ಯಾನೇಜ್ ಯುವರ್ ಚಾನಲ್, ವ್ಯೂ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ. ಮತ್ತು ಕೆಳಗಡೆ ಬಂದು ಯುವರ್ ಅಕೌಂಟ್ ಮತ್ತು ಗೂಗಲ್ ಅಕೌಂಟು, ಮೆಂಬರ್ಶಿಪ್ಪು, ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಇದು ಬಂದು ಪರ್ಸ್ನಲ್ ಅಕೌಂಟಲ್ಲಿರೋ ಡೀಟೇಲ್ಸ್ಗಳು. ಇವಾಗ ನಾವು ಬ್ರ್ಯಾಂಡ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಡ್ ಆರ್ ಮ್ಯಾನೇಜ್ ಯುವರ್ ಚಾನಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದು ಕ್ರಿಯೇಟ್ ಎ ಚಾನಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡಬೇಕಾಗುತ್ತೆ. ಓಪನ್ ಆದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ. ಆ್ಯಡ್ ಚಾನಲ್ ನೇಮ್ ಅಂತ ಬರುತ್ತೆ. ಕ್ರಿಯೇಟ್ ಯುವರ್ ಚಾನಲ್ ನೇಮ್ ಅಂತ ಇದೆ ನೋಡಿ, ಅಲ್ಲಿ ಆ್ಯಡ್ ನ್ಯೂ ಚಾನಲ್ ನೇಮ್. ನಿಮಗೆ ನಾನಿವಾಗ ರಾಕಿಂಗ್ ರಘು ಅಂತಲೇ ಕ್ರಿಯೇಟ್ ಮಾಡ್ತೀನಿ. ರಾಕಿಂಗ್ ರಘು 2 ಅಂತ ಕ್ರಿಯೇಟ್ ಮಾಡ್ತೀನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅದನ್ನು ಓದ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಬ್ರ್ಯಾಂಡ್ ಅಕೌಂಟ್ ಇವಾಗ ಕ್ರಿಯೇಟ್ ಆಗುತ್ತೆ ನೋಡಿ. ಇವಾಗ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡಿದೆ, ರಿಫ್ರೆಶ್ ಮಾಡಿ. ಇವಾಗ ನೋಡಿ, ನಿಮ್ಮ ಬ್ರ್ಯಾಂಡ್ ಅಕೌಂಟ್ ಓಪನ್ ಆಗಿದೆ. ಇವಾಗ ಸೆಟ್ಟಿಂಗ್ಸ್ ಮತ್ತೆ ಓಪನ್ ಮಾಡಬೇಕಾಗುತ್ತೆ. ಇಲ್ಲ ಸ್ವಿಚ್ ಅಕೌಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮ್ಮ ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಆಗಿರೋದು ಒಂದು ಇಮೇಲ್ ಐ ಡಿಲಿ ತೋರಿಸುತ್ತೆ ನೋಡಿ. ಇದು ಒಂದು ಇಮೇಲ್ ಐ ಡಿಲಿ ನಂದು ರಾಕಿಂಗ್ ರಘು ಅಂತಿದೆ, ರಾಕಿಂಗ್ ರಘು 2 ಅಂತ ಇದೆ ನೋಡಿ. ಇವಾಗ ಬ್ರ್ಯಾಂಡ್ ಅಕೌಂಟ್ ಓಪನ್ ಮಾಡ್ಕೊಳ್ಳೋಣ. ಬ್ರ್ಯಾಂಡ್ ಅಕೌಂಟಲ್ಲಿ ಏನೇನು ಆಪ್ಷನ್ಸ್ ಇರಿಸ್ಕೊಡ್ತೀನಿ. ಇವಾಗ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ ನೋಡಿ, ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ ಓಪನ್ ಆದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಇಲ್ಲಿ ಇದರಲ್ಲೂ ಚಾನಲ್ ಸ್ಟೇಟಸ್ ಆ್ಯಂಡ್ ಫೀಚರ್ಸ್ ಇದೆ, ಆ್ಯಡ್ ಆರ್ ಮ್ಯಾನೇಜ್ ಯುವರ್ ಚಾನಲ್ ಅಂತ ಇದೆ, ವ್ಯೂ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇದೆ, ಮತ್ತು ಚಾನಲ್ ಮ್ಯಾನೇಜರ್ಸ್ ಅಂತ ಇದೆ. ನಿಮಗೆ ಪರ್ಸ್ನಲ್ ಅಕೌಂಟಲ್ಲಿ ಚಾನಲ್ ಮ್ಯಾನೇಜರ್ಸ್ ಅಂತ ಯಾವುದೂ ಬರಲ್ಲ. ಇದರ ಉಪಯೋಗ ಏನು ಅಂದರೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಚಾನಲ್ ಮ್ಯಾನೇಜರ್ಸ್ ಅಂದರೆ ಈ ಬ್ರ್ಯಾಂಡ್ ಅಕೌಂಟಿಂದ ನೀವು ಇನ್ನೊಂದು ಹೊಸ ಇಮೇಲ್ ಐ ಡಿಗೆ ನಿಮ್ಮ ಕಂಪ್ಲೀಟ್ ಅಕೌಂಟ್ನ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು, ಮತ್ತು ಮ್ಯಾನೇಜರ್ಸ್ಗಳನ್ನ ಸೆಟ್ ಮಾಡ್ಬೋದು. ನೀವು ಸಿಂಗಲ್ಲಾಗಿ ಯೂಸ್ ಮಾಡಿ ನೀವೇ ವಿಡಿಯೋ ಅಪ್ಲೋಡ್ ಮಾಡಿ ಕ್ರಿಯೇಟ್ ಮಾಡ್ತಾಯಿದ್ರೆ ನಿಮಗೆ ಪರ್ಸ್ನಲ್ ಅಕೌಂಟ್ ಸಾಕು. ಆದರೆ ನಿಮ್ಮ ಅಕೌಂಟ್ನ ಬೇರೆ ಯಾರಾದರೂ ಮ್ಯಾನೇಜ್ ಮಾಡಬೇಕು, ಕಾಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು ಅನ್ನೋದಾದರೆ ಮಾತ್ರ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು ಬ್ರ್ಯಾಂಡ್ ಅಕೌಂಟ್ ಮುಖಾಂತರ. ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇದೇ ಥರ ಯೂಸ್ ಮಾಡ್ಕೊಳ್ತಾರೆ. ಆನಂದ್ ಆಡಿಯೋ ಆಗಲಿ, ಈ ಥರ ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್, ದೊಡ್ಡ ದೊಡ್ಡ ಚಾನಲ್ಗಳು, ಅವರು ಒಬ್ಬರೇ ವಿಡಿಯೋ ಅಪ್ಲೋಡ್ ಮಾಡಲ್ಲ, ತುಂಬ ಜನ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಸಾಂಗ್ಸ್ ಆಗಲಿ, ಮೂವೀಸ್ ಆಗಲಿ, ಅದನ್ನೆಲ್ಲ ಆ ಕಾಮೆಂಟ್ಗಳಿಗೆ ರಿಪ್ಲೈ ಕೂಡ ಮಾಡೋಕ್ಕೆ ಮ್ಯಾನೇಜರ್ಸ್ಗಳನ್ನ ಸೆಟ್ ಮಾಡಿರ್ತಾರೆ. ಪರ್ಸ್ನಲ್ ಅಕೌಂಟ್ನ ಬ್ರ್ಯಾಂಡ್ ಅಕೌಂಟ್ ಆಗಿ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇವಾಗ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಇಲ್ಲಿ ಆ್ಯಡ್ ಎ ಮ್ಯಾನೇಜ್ ಯುವರ್ ಚಾನಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ 2 ಚಾನಲ್ ಕೂಡ ಇಲ್ಲೇ ಬರುತ್ತೆ ನೋಡಿ, ಬ್ರ್ಯಾಂಡ್ ಅಕೌಂಟು, ಪರ್ಸ್ನಲ್ ಅಕೌಂಟು. ಇಲ್ಲಿ 4900 ಸಬ್ಸ್ಕ್ರೈಬರ್ ಇದ್ದಾರೆ. ಬ್ರ್ಯಾಂಡ್ ಅಕೌಂಟಲ್ಲಿ 0 ಸಬ್ಸ್ಕ್ರೈಬರ್ ಇದ್ದಾರೆ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಮೂವ್ ಚಾನಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೂವ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೂವ್ ಯುವರ್ ಯೂಟ್ಯೂಬ್ ಚಾನಲ್ ಟು ಡಿಫ್ರೆಂಟ್ ಅಕೌಂಟ್ ಮತ್ತು ನೋಡಿ, ಯೂಟ್ಯೂಬ್ ಚಾನಲ್ ಬೀಯಿಂಗ್ ಮೂವ್ಡ್, ದಿಸ್ ಈಸ್ ದ ಚಾನಲ್ ದಟ್ ವಿಲ್ ಬಿ ಮೂವ್ಡ್ ಅಂತ ಬರ್ತಾ ಇದೆ ನೋಡಿ. ಈ ಚಾನಲ್ನ ಮೂವ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಯುವರ್ ಚಾನಲ್
ರಾಕಿಂಗ್ ರಘು. ಇಲ್ಲಿ 4900 ಸಬ್ಸ್ಕ್ರೈಬರ್ ಇದ್ದಾರೆ, 113 ವೀಡಿಯೋಸ್ ಇದೆ. ಇಲ್ಲಿ ಕೆಳಗಡೆ ಬಂದು ಚೂಸ್ ಎ ಅಕೌಂಟ್ ಮೂಡು, ಅಂದರೆ ಇವಾಗ ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಲ್ಲ, ನೀವು ಎಷ್ಟಾದ್ರು ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ನಾನು ಇವಾಗ ರಾಕಿಂಗ್ ರಘು 2 ಅಂತ ಕ್ರಿಯೇಟ್ ಮಾಡಿದ್ದೀನಿ. ಆ ಚಾನಲ್ಗೆ ನಾನು ರೀಪ್ಲೇಸ್ ಮಾಡ್ತಾಯಿದ್ದೀನಿ. ರೀಪ್ಲೇಸ್ ಕೊಡಿ. ಇಲ್ಲಿ ನೋಡಿ ಡಿಲೀಟ್ ದಿಸ್ ಚಾನಲ್ ಅಂತ ಬರ್ತಾ ಇದೆ. ಅಂದರೆ ರಾಕಿಂಗ್ ರಘು 2 ಅನ್ನೋ ಚಾನಲಲ್ಲಿ ಯಾವುದೇ ಸಬ್ಸ್ಕ್ರೈಬರ್ ಇಲ್ಲ, ವೀಡಿಯೋಸ್ ಇಲ್ಲ. ಆ ಚಾನಲ್ ಪರ್ಸ್ನಲ್ ಅಕೌಂಟಲ್ಲಿರೋ ಸಬ್ಸ್ಕ್ರೈಬರ್ಸ್, ವೀಡಿಯೋಸ್ ಎಲ್ಲ ಕಂಪ್ಲೀಟಾಗಿ ಬ್ರ್ಯಾಂಡ್ ಅಕೌಂಟ್ಗೆ ಮೂವ್ ಆಗುತ್ತೆ. ಚಾನಲ್ ಅನ್ನೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಪರ್ಸ್ನಲ್ ಅಕೌಂಟು ಬ್ರ್ಯಾಂಡ್ ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಬಂದು ಬ್ರ್ಯಾಂಡ್ ಅಕೌಂಟು ಯಾವ ಥರ ಮೂವ್ ಮಾಡೋದು ಅಂತ ತೋರಿಸುತ್ತೆ, ಪರ್ಸ್ನಲ್ ಅಕೌಂಟ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾನು ಬ್ರ್ಯಾಂಡ್ ಅಕೌಂಟ್ನ ಬೇರೆ ಇಮೇಲ್ಗೆ ಕಂಪ್ಲೀಟಾಗಿ ಯಾವ ಥರ ಟ್ರಾನ್ಸ್ಫರ್ ಮಾಡೋದು ಮತ್ತು ಮ್ಯಾನೇಜರ್ಸ್ನ ಯಾವ ಥರ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.